ಗುಡಿ ಕಡೆ ಹೋಗುನು ಲಗುನ ಬಾ ಅಂತ ಹೇಗೆ ಕಳ್ಸಿದ್ನಿ, ಇನ್ನ ಬಂದಿಲ್ಲ ನೋಡಿ. ರೆಡಿ ಆಗ್ಯಾಳೋ ಇಲ್ಲೋ, ನಾನಾರ ಹೋಗಿ ಬರ್ತೇನೆ ತಡಿ. ಅಯ್ಯ ಈಕೆಲ್ಲ ಹೊಂಟಾಳು? ಏ ಪುಟ್ಟಕ್ಕ. ಅಯ್ಯೋ ನಮ್ಮವು ಬಂದ್ಬಿಟ್ಲನು. ಯಾಕೆ ಬೇವ? ಅಯ್ಯೋ ಶಿವನ, ಮತ್ತೆ ಇದು ಅಂಗಿ ಹಾಕೊಂಡಿಯ? ನಿನಗೆ ಎಷ್ಟು ಸಲ ಒದ್ರಿದನ ನಮ್ಮವ್ವ ತಾಯಿ, ಈ ಬಗಲ್ ಬಂಡಿ ಅಂಗಿ ಹಾಕೋಬೇಡ, ಮನ್ಯಾಗ ನಮ್ಮ ಅತ್ತಿ ಅಮ್ಮ ಯಾರು ಈ ಅಂಗಿಗೆ ಸೇರುದಿಲ್ಲ ಅಂತ ಹೇಳಿ ಮತ್ತೆ ಹಾಕೊಂಡು ನಿಂತಿ ಅದನ್ನ. ಹೋಗ್ಬೇ ಹೋಗ, ನಿಮ್ಮ ಅತ್ತಿಗೆ ಸೇರ್ಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ? ಅಯ್ಯೋ ನಿನ್ ಬಾಯಾಗ ರೊಟ್ಟಿ ಹಾಕ್ಲಿ ಹಗರ್ಕ ನಮ್ಮವ್ವ, ಮತ್ ನಮ್ಮ ಅತ್ತಿ ಅದು ಕೇಳಿಸ್ಕೊಂಡ್ರ ನಿನ್ನ ನನ್ನ ಕೂಡೆ ಚಾಡಿಸ್ತಾರ. ನಮ್ಮ ಅತ್ತಿ ಅಂದ್ರ ನಿಮ್ಮ ಅಮ್ಮಲೇವ ಕಮಲಕ್ಕ ಪಾರಕ್ಕ ಅಂತ ಒಬ್ರಲ್ಲ ಇಬ್ಬಿಬ್ರು ಅತ್ತಿಗಳದಾರ ನನಗ. ಇಬ್ಬಿಬ್ರು ಅತ್ತಿಗಳು ಪಾರಾಗೆ ಇಟ್ಟು ವರ್ಷ ಎಲ್ಲ ಜೀವನ ಮಾಡ್ಕೊಂತ ಬಂದನು. ಈಗಿನ ಮಕ್ಕಳ ಕಾಲಾಗೆ ಬೇಸ್ಕೊತ್ ಬಂದತ್ ನೋಡ್ ನನ್ನ ಪರಿಸ್ಥಿತಿ. ನೀ ಹಾಕೊಂಡ್ ಅಡ್ಡಾಡೋದಿರ್ಲಿ, ಅಲ್ಲಿ ನಾನು ಹಚ್ಚಿ ತಿರುತ್ತಾರ. ನೂಲ್ಲಂತ ಸೀರೆ, ತಾಯಿ ಅಂತ ಮಗಳು, ಚಂದಂಗ ಅರಿವಿ ಹಾಕುವಾಗ ಕಲ್ಸಾಕ್ ಬರೋದಿಲ್ಲ ಈಕಿಗೆ. ಒಂದೇನು ದಗದ್ ಬರೋಂಗಿಲ್ಲ, ಬಗಸಿ ಬರೋಂಗಿಲ್ಲ. ಮದುವೆಯಾಗಿ ಬಂದಾಗಿಂದ ನಾನು ಈಕಿನ ಸಂಭಾಳಿಸೋದಾತು. ಆ ಹುಡುಗಿಗೇನು ತಂದೆ ಬುದ್ಧಿ ಕಲಿಸ್ಬಿಟ್ಟಾಳು ಅಂತ ಒಂದೇ ಬೇಯ್ತಾರೋ ಎರಡ ಬೇಯ್ತಾರೋ ಹಚ್ಚಿ ಹುರಿತಾರ ನನ್ನ. ನೋಡವ, ನಿಮ್ಮ ಅತ್ತಿಗಳು ಬಲ್ಲ ನೀ ಬಲ್ಲ, ನಿಮ್ದು ಬರೇ ಇದನ್ನ ಕೇಳೋದ್ನ. ಅದನ್ನ ಹಾಕೋಬೇಡ, ಇದನ್ನ ಹಾಕೋಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಬರೇ ಇದನ್ನ ಕೇಳೋದು ನನಗೆ ಆಗುದಿಲ್ಲ ನೋಡು. ನಮ್ಮಲ್ಲಿ ಏನ್ ಬೇರೆ ಇದೇರಿವ ಈಗಿನ ಕಾಲದ ಮಕ್ಕಳು. ಮೊದಲ ನಮ್ಮ ತಂದೆ ತಾಯಿ ಎದುರಿಗೆ ನಿಂತು ಮಾತಾಡಕ ಅಂಜಿ ನಡಗ್ತಿದ್ದು ನಾವು. ಅವ್ರ ಕುಳ್ಮುಲಾನ್ ಕಟ್ಟಿಗೆ ತಗೊಂಡ್ರಂದ್ರ ಎದ್ನ್ಯೋ ಬಿದ್ನ್ಯೋ ಅಂತ ಹೇಳಿ ಓಡೋಕಿದ್ದು. ಕುಳ್ಮುಲಾನ್ ಕಟ್ಟಿಗೆ ತಗೊಂಡ್ರ ಬಡ್ಯಾಕಂದ್ರ ಅವ್ರು ಹೇಳಿದ ಕೆಲಸ ಎಲ್ಲ ತುಟಕ್ ಪಿಟಕ್ ಅನ್ನೋದ್ಲೆ ಮಾಡೇ ಸಾಲಿಗೆ ಹೋಗಿದ್ದು. ಅಂತಾದ್ ಕುತ್ಕೊಂಡ ಈಗ ನೀವು ಇದ್ರ ನಿಂತನ್ನ ನಮ್ಗ ವಾದಿಸ್ತೀರಿ. ಕಾಲ್ ಹಂಗಿತ್ತು, ನೀವ್ ಹಂಗಿದ್ರಿ. ಈಗ ಕಾಲ್ ಬದಲಾಗೈತಂತ ಎಷ್ಟ್ ಸಲ ಹೇಳುದ್ಬೇ ನಿನಗ? ನೋಡೆವ, ಕಾಲ್ ಬದಲಾಗ್ಲಿ ಕೈ ಬದಲಾಗ್ಲಿ ಅದು ಬೇಕಾದ ಬದಲಾಗ್ಲಿ, ನಮ್ಮ ಮನ್ಯಾಗ ಇಂಥ ಅರಿವಿ ಹಾಕೊಂಡ್ರ ಸೇರುದಿಲ್ಲ. ನಿನ್ ಕೈ ಮುಗಿತನು ಬಂದ ಚಂದನು ಕಮ್ಮನ್ನು ಹಬ್ಬ ಐತಿ, ಚಲೋ ಡ್ರೆಸ್ ತಂದ ಮನ್ನಿ ಮಜ್ಜ, ಅವ್ನ ಹಾಕೊಂಡ್ ಹೋಗ್ಬಾಯವ ತಾಯಿ. ಯವ್ವ, ಗುಡಿಗೆ ಹೋಗಾಕ ಎಳೆ ಹಾಕತ್ಬೇ ನಮಗ. ಎಲ್ಲಾರು ಸಂಜೆ ಮುಂದೆ ಹೋಗೋಣಂತ ಮಾತಾಡ್ಕೊಂಡಿದ್ದು ನಾವು. ನಿನ್ ಜೋಡಿ ಮಾತಾಡ್ಕೊಂತ ನಿಂತ್ರ ಇಲ್ಲೇ ನಿಂದ್ರದಕ್ಕತಿ. ನಾ ಹೋಗ್ತೇನೆ ತಗೋ. ಏ ಪುಟ್ಟಕ ಹೊಂಟ ಬಿಟ್ಟಿಲ್ಲ, ನಿಂದ್ರ ಇಲ್ಲೇ ನನ್ನ ಮಾತು ಕೇಳು. ಏ ಹೋಗ್ಬೇ, ನೀ ಹೊಳ್ಳ ಮಳ್ಳ ಹೇಳಿರು ಈ ಅಂಗಿ ಹಾಕೋಬೇಡ ಬೇರೆ ಅಂಗಿ ಹಾಕೋ ಅಂತ ಅದನ್ನ ಹೇಳ್ತಿ. ನಂಗದೆಲ್ಲ ಆಗುಲ್ಲ, ನಾ ಹೋಗಿ ಬರ್ತೇನೆ ತಗೋ, ಆಮೇಲೆ ನೋಡೋಣಂತ. ಯಪ್ಪ ದೇವ್ರ, ಏನ್ ಈಗಿನ ಕಾಲದ ಮಕ್ಕಳು. ಅಲ್ಲ, ನಮ್ಮ ಮಕ್ಕಳಷ್ಟ ನಮ್ಮ ಮನ್ಯಾಗ ಹಿಂಗ್ ಮಾತು ಕೇಳೋದಿಲ್ಲೋ ಏನ್ ಎಲ್ಲಾರ ಮನ್ಯಾಗೂ ಮಕ್ಕಳು ಹಿಂಗನೋ? ಯವ್ವ, ಈ ಸದ್ದ ನಮ್ಮ ಅತ್ತಿಗೆ ಜಕಾನ್ ಜೋರ್ಗೆ ಕರೆದ್ರೆ ಸಾಕು, ಎದ್ನೋ ಬಿದ್ನೋ ಅಂತ ಹೇಳಿ ಹುಡುಕನ್ ಏನಾತೋ ಎಂತೋ ಅಂತ ಹೇಳಿ ಅಂತ ಕೂತ್ಕೊಂಡ ನನ್ನ ಮಗಳು ನನ್ನ ಮಾತಿಗೆ ಯಾಕ ಅನ್ನೋಂಗಿಲ್ಲ. ಏನ್ ನಾವ್ ಎರಡು ಗಂಡು ಮಕ್ಕಳು, ಒಂದೊಂಥರ ಒಂದ ಅವ್ರಪ್ಪ ನಂಗೆ ಬರೀ ಹೊಲ ಮನಿ ಎತ್ತುಗಳು ದನ ಕರ ಅಂತ ಹೇಳಿ ಒಂದಿರ್ತತೆ, ನಾ ಡ್ರೈವರ ಅಂತ ಹಾಡ್ಕೊಂತ. ಇನ್ನೊಂದು ಬರೀ ದೋಸ್ತರು ಅಡ್ಡಾಡೋದು, ಚಂದನ ಅಂಗಿ ಹಾಕೋದು, ಅಭ್ಯಾಸ ಅಂತೂ ಮಾಡ್ತಾವೋ ಇಲ್ಲೋ ಆ ದೇವರ ಬಲ್ಲ. ಅದೊಂದು ಹಂತದು, ಸಣ್ಣ ಮಗ ಒಂದು ಹಿಂತದು. ಮಗಳು ತಗೋರಿ, ಈಕಿನಂತೂ ನೋಡಿರಿ ಕತಿ. ಈಕೆ ಬೇಕು ಹಿಂತಾಕಿ. ಇವ್ರು 3 ಮಂದಿನ ಕಟ್ಕೊಂಡ, ನಮ್ಮ ಅತ್ತಿ ಅಂತವ್ರನ್ನ ಕಟ್ಕೊಂಡ. ಅದ್ರಾಗ ನನ್ನ ಗಂಡ ನನ್ನ ಬಗ್ಗೆ ಅಂತೂ ನಿಮಗೆ ಗೊತ್ತೈತಿ, ಹೇಳೋದೇ ಬೇಡ. ಅಂಥವ್ರ ಕೈಯಾಗೆಲ್ಲ ಹೆಂಗೆ ಜೀವನ ಮಾಡೋದು ಯವ್ವ, ನನಗಂತೂ ಚಿಂತೆ ಬಂದ್ಬಿಟ್ಟತ್ರಿ. ಪುಟ್ಟಕ್ಕ ಎಲ್ಲದೇವ? ಊರೇ ಎತ್ತೀರಿ? ಯಾಕ್ರಿ ಎತ್ತೀರಿ? ಕರದ್ರಿ? ನಾ ಕರದ್ನಿ? ಇಲ್ವಾ ಇಲ್ಲ, ಪುಟ್ಟಕ್ಕನ್ ಕರದ್ನಿ. ಒಟ್ಟು ಯಾರನ್ನ ಕರೆದ್ರು ಊರೇ ಎತ್ತೀರಿ ಅಂತ ಬಂದ್ಬಿಡ್ತೀನಿ ನೋಡು. ಅಯ್ಯ ಹಂಗಲ್ರಿ, ಎತ್ತೀರಿ. ಪುಟ್ಟಕ್ಕ ಅವ್ರ ಗೆಳತಿ ಮನೆಗೆ ಹೋಗಿ ಬರ್ತಾನಂತ ಹೋದ್ಲು, ನಿಮಗೇನ್ರ ಬೇಕಾಗಿತ್ತನೋ ಅಂತ ಕೇಳಿನಷ್ಟೇ ರೀ. ಆ ಬಗಲ್ ಬಂಡಿ ಅಂಗಿ ಹಾಕೊಂಡಿದ್ಲಲ್ಲ, ಆ ಅಂಗಿನ ಹಾಕೊಂಡ ಊರಾಗ ಹೋದ್ಲ? ನೋಡೇ ಬಿಟ್ಟಾರನ. ಹ್ಞೂನ್ರಿ ಎತ್ತೀರಿ. ಅಲ್ಲ ಗಿರ್ಜಕ್ಕ, ನಿನಗೆ ಎಷ್ಟು ಸಲ ಹೇಳಿದನು ಮಕ್ಕಳನ್ನ ಒಂದಿಟ ರಿಕ್ನಾಗಿಡು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅವ್ರು ಹೆಂಗಿರ್ಬೇಕು, ಎಲ್ಲಿ ಹೆಂಗೆ ನಡ್ಕೋಬೇಕು ಎಲ್ಲಾನು ಒಂದಿಟ ಸೂಕ್ಷ್ಮ ಸನ್ನಿ ಹೇಳ್ಕೊಡು ಅಂತ ಎಷ್ಟು ಸಲ ಹೇಳಿದನು. ಮತ್ತು ಆ ಹುಡುಗಿನ ಅಂತ ಅರ್ವಿ ಹಾಕೊಂಡ ಊರಾಗ ಹೋಗ್ಬಿಟ್ಟಿ. ಇಲ್ರಿ ಎತ್ತೀರಿ, ನಾ ಬಿಟ್ಟಿಲ್ರಿ. ಹೋಗುವಾಗ ಹೇಳಿನ್ರಿ ನಾ, ಬ್ಯಾಡವಾ ತಂಗಿ ಇಂಥ ಅರ್ವಿ ಹಾಕೊಂಡ್ರ ನಮ್ಮ ಮನ್ಯಾಗ ಸೇರುದಿಲ್ಲ, ನಿಂಗೆ ಗೊತ್ತಾಯ್ತಲ್ಲ, ಇಂಥ ಅರ್ವಿ ಹಾಕೊಂಡ್ ಊರಾಗ ಹೋಗ್ಬೇಡ ಅಂತ ಹೇಳಿರನು ಹೋಗ್ಬೇವ. ಈಗ ಎಲ್ಲರೂ ಇಂಥವು ಹಾಕೋತಾರು, ನೀ ಯಾಕೆ ಹಿಂಗೆ ಮಾಡ್ತಿ ಅಂದಕ್ಕೆ ಹೋಗೇ ಬಿಟ್ಟಿಲ್ರಿ ಎತ್ತೀರಿ. ನೋಡ್ಗಿರ್ಸಕ್ಕ, ಕಾಲ್ ಹಂಗೈತಿ ಹಿಂಗೈತಿ ಎಲ್ಲರೂ ಹಾಕೋತಾರೋ ಮಾಡ್ತಾರೋ ಅನ್ನೋದು ನಮ್ಮ ಮನೆಗೊಳಗೆ ನಡೀದಿಲ್ಲ. ನಾವು ಹಳ್ಳಿಯಾಗಿರೋರು, ಹಳ್ಳಿ ಪರಿಸರದಾಗ ಬೆಳೆದವರು, ಇನ್ನು ಮುಂದೆ ಇರಬೇಕಾದವ್ರು. ನಾವು ನಮ್ಮ ಮನೆ ಪದ್ಧತಿ, ನಮ್ಮ ಮನೆ ಸಂಸ್ಕಾರ, ನಮ್ಮ ಮನೆ ಪದ್ಧತಿಗಳು ಹೆಂಗೆಲ್ಲ ಇರ್ತಾವೋ ಅದೇ ಪ್ರಕಾರನ ನಾವು ಇರಬೇಕು. ನಮ್ಮ ಮಕ್ಕಳನ್ನೂ ಬೆಳೆಸ್ಬೇಕು. ಕಾಲ್ ಬದಲಾಗೈತಂತ ನಾವು ಎಲ್ಲರಂಗೆ ಇರಕತ್ತನ್ವಾ? ಊರೇ ಎತ್ತೀರಿ, ನಾನು ಇದನ್ನ ಹೇಳಿನ್ರಿ ಆಕಿಗೆ, ಆದ್ರೂ ಆಕೆ ನನ್ನ ಮಾತ ಕೇಳಲಿಲ್ರಿ. ಎಷ್ಟು ಹೇರು ಕೇಳಿದ್ಲೆ ಹೋಗೇ ಬಿಟ್ಟಿಲ್ರಿ. ತಪ್ಪಿಸ್ಕೊಂಡ್ರ 100 ವರ್ಷ ಆಯ್ಸಂತ. ನಾ ಏನ್ ಸುಳ್ಳು ಹೇಳತ್ತಿಲ್ಲ, ಹೇಳಿನಿಲ್ಲೋರಿ. ಮತ್ತೆ ಆಕಿ ಮುಂದೆ ಹೇಳಕ್ಕಾಗ್ಲಿ ಹೋದಿಲ್ರಿ. ಹಂಗಾರ ಇಷ್ಟ ಅಕ್ಕತ್ ಅನ್ನೋದು ಗೊತ್ತಿತ್ರಿ ನನಗ.
ಬಿಟ್ರ ಇದ ಸಲಿಗೆನ ಆಕಿಗೆ ಬೆಳಿ ಹೆಣ್ಮಕ್ಳು ಅಂದ್ರ ಭಾಳ ಮೈಯೆಲ್ಲ ಕಣ್ಣಾಗಿ ನೋಡ್ಕೋಬೇಕು ಮನ್ಯಾನವ್ರು. ಗೊತ್ತೈತಿಲ್ಲ ನಿನಗೆ ಕಾಲು ಎಷ್ಟು ಕೆಟ್ಟತಿ ಎಷ್ಟು ಬದಲಾಗೈತೆ ಅಂತ ಹೇಳಿ. ಅಷ್ಟು ಗೊತ್ತಿದ್ರು ಹಿಂಗೆ ನಡ್ಕೊಳ್ಳೋದು ಏನ್ ಚಂದ ಹೇಳು. ಹ್ಞೂ ಅತ್ತೀರಿ, ನೀವು ಹೇಳೋದು ಕರೀರಿ. ಆದ್ರ ನೀವೇನೋ ಅಂತೀರಿ ಕರೀರಿ. ಈಗಿನ ಮಕ್ಕಳು ನಮ್ಮ ಇಷ್ಟ ತಕ್ಕಂತ ಬಟ್ಟೆ ಹಾಕೋದು, ನಮ್ಮ ಇಷ್ಟ ತಕ್ಕಂತ ನಾವಿರೋದು ನಮ್ಮ ಅಧಿಕಾರ. ಅದಕ್ಕೂ ಎಲ್ಲಕ್ಕೂ ನೀವು ಯಾಕೆ ನಮ್ಗೆ ಏನೋ ಅಂತಾರಲ್ವ ಇಂಗ್ಲೀಷ್ನಾಗ ರೆಸ್ಟ್ರಿಕ್ಷನ್ ಮಾಡ್ತೀರಿ ಅಂತಾರ್ರಿ. ಏನು ಮಾಡುದ್ರಿ ಎತ್ತೀರಿ? ಹಾಕೊಲ್ಲಿವ ಅವ್ರಿಗೆ ಯಾರು ಬೇಡ ಅಂತಾರು? ಅವ್ರ ಮನಸ್ಸಿನ ತಕ್ಕಂಗನ ಇರಲಿ, ಅವ್ರ ಮನಸ್ಸಿಗೆ ತಕ್ಕಂತನ ಅವರು ಅರಿವೆ ಹಾಕೊಲ್ಲಿ. ಆದ್ರೆ ನಮ್ಮ ಮನೆತನ ಹೆಂಗೈತಿ, ನಮ್ಮ ಸುತ್ತಮುತ್ತಲ ಪರಿಸರ ಹೆಂಗೈತಿ ಅದನ್ನು ನೋಡ್ಬೇಕಲ್ಲ. ಅದನ್ನು ತಿಳಿಸ್ಕೊಡ್ಬೇಕಾದವರು ತಂದೆ ತಾಯಿ. ಆ ಕೆಲಸ ಮೊದಲ ನೀ ಮಾಡ, ಆಮೇಲೆ ಅವ್ರನ್ನ ತಿದ್ದಾಕ ಬರ್ತೈತಿ. ಮೊದಲು ನೀನ ಬುದ್ಧಿ ಇಲ್ಲ ನಿನಗೆ. ನಿನ್ ತಿದ್ದಾಕ ನಮಗೆ ಇಷ್ಟು ವರ್ಷ ಹಿಡಿತು, ಇನ್ನು ನೀ ಏನು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳ್ತಿ? ನೋಡ್ರಿವ ಹೆಂಗಂತಾರ್ರಿ, ನಂಗೆ ಬುದ್ಧಿ ಇಲ್ಲ ಅಂತ್ರಿ. ನೀವೇ ನೋಡಕತ್ತೀರಿ ಇಷ್ಟು ದಿವಸ ಆತು, ನಂಗೆ ಬುದ್ಧಿ ಇಲ್ಲ ಏನ್ರಿ? ನಮ್ಮ ಅತ್ತಿ ಬರೇ ಹಿಂಗ ಬೈತಾರ್ರಿ. ನನಗಂತೂ ಸಾಕಾಗಿ ಹೋಗೈತ್ರಿ. ಇಷ್ಟು ದಿನ ಒಂಥರ ಇತ್ತ ನನ್ನ ಜೀವನ. ಇನ್ನು ಇತ್ತ ಮಕ್ಕಳ ಕಡೆ ಆಗ್ಲೇವು, ಇತ್ತ ಗಂಡನ ಕಡೆ ಆಗ್ಲೇವು, ಇತ್ತ ಅತ್ತಿ ಮಾವನ ಕಡೆ ಆಗ್ಲೇವು. ಏನು ನನ್ನ ಜೀವನ ಇವರೆಲ್ಲರ ಕೈಯಾಗ ಏನಾಕತ್ತೇವೋ ಯಾರಿಗೆ ಗೊತ್ತ್ರಿ. ಏನು ಸುಮ್ಮನೆ ಆ ಕಡೆ ಹೊಳ್ಳಿ ವಿಚಾರ ಮಾಡ್ಕೊಂತ ನಿಂತ್ರೆ ಏನಾಯ್ತು? ಹೋಗಿ ಆ ಹುಡುಗಿ ಎಲ್ಲೈತೆ ಹೋಗಿ ಕರ್ಕೊಂಬರೋಗಕ್ಕಿನ್ ಮೊದಲ ತಿಳಿಸಿ ಹೇಳ ಕುಂದರ್ಸೆ. ಒಮ್ಮೆ ಕೇಳೋದಿಲ್ಲ, 2 ಸಲ ಕೇಳೋದಿಲ್ಲ, 3ನೇ ಸಲ ತಾನೇ ಕೇಳ್ತಾಳೆ. ಒಂದು ಸ್ವಲ್ಪ ಗದ್ರಿಸಾದ್ರೂ ಹೇಳು, ನಮ್ಮ ಮನೆಗೆ ತಕ್ಕಂಗ, ನಮ್ಮ ಮನೆ ಗೌರವದ ತಕ್ಕಂಗ ಇರಾಕ್ ಕಲ್ಕೋ ಅಂತ ಹೇಳಿ ತಿಳಿಸಿ ಹೇಳ. ಆತಿಲ್ಲ? ಹ್ಞೂ ರೀ ಎತ್ತೀರಿ. ಏನಾರ ಹೇಳೋರಾಗ ಮಕ್ಕ ಹಿಂಗೆ ಮಾಡ್ಕೊಂಡು ನಿಂತು ಬಿಡ್ತೀನಿ ನೋಡು. ಬಿಡು, ಸಣ್ಣ ಹುಡುಗರ ಮನೆಯಾಗ ಇದ್ಮೇಲೆ ಇರುವನೇ ಇವೆಲ್ಲ. ತಪ್ಪು ಮಾಡಿದಾಗ ತಿತ್ತಿ ಬುದ್ಧಿ ಹೇಳಬೇಕು, ಮರ್ತು ಬಿಡ್ಬೇಕು ಯಾರ ಏನಾರ ಅಂದದ್ದನ್ನ. ಆತಿಲ್ಲ? ಮತ್ತು ಮಲ್ಲಿಗೂ ಆಗಿದ್ದು ಮಾಲಿ ಮಾಡಿಟ್ಟಾರಮ್ಮ, ನೀನು ಹಾಕೋ. ಆ ಹುಡುಗಿಗೂ ಕೊಡು, ಚಂದಗೆ ತಲೆ ಬಾಚೆ ಮಾಲಿ ಹಾಕಾಕಿಗೆ. ಹ್ಞೂ ಎತ್ತೀರಿ. ಹೂವಿನ ಮಾಲಿ ಆಕೆ ಹಾಕೋತಾಳ್ರೆ. ಓಪನ್ ಹೀರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಂಥೇಳಿ ಈಗಿನ ಹುಡುಗಿಯರೆಲ್ಲ ಓಪನ್ ಹೇರ್ ಬಿಟ್ಕೊಂಡು ಅಡ್ಡಾಡ್ತಾವು. ಮಾಲಿಗಿಲಿ ಯಾವಾಗ ಹಾಕೋತಾರು? ಯಾರು ಹಾಕೋತಿದ್ದಾರು? ಅದೆಲ್ಲ ಹೇಳಿರ ಇವ್ರಿಗೆ ತಿಳಿದಿಲ್ಲ, ಇವ್ರು ಹೇಳೋದನ್ನು ಹೇಳಿರ ಅವ್ರಿಗೆ ತಿಳಿದಿಲ್ಲ. ಈ ಕಾಲದವರು ಆ ಕಾಲದವರು ಇವರಿಬ್ಬರ ನಡುವೆ ಸಿಕ್ಕೊಂಡ್ಕಾರ ನಾವೇನು ಮಾಡೋದು? ಮತ್ತಿನ ಕೇಳಿರ ನಮ್ಮ ಕಾಲದಾಗ ಹಂಗಿರಾಕಿಲ್ಲ, ಹಿಂಗಿರಾಕಿಲ್ಲ, ಹಂಗೆ ನಡ್ಕೋಬೇಕು, ಹಿಂಗೆ ನಡ್ಕೋಬೇಕು ಅಂತಾರ್ರಿ. ಇದನ್ನ ಹೋಗ್ತಾರ ನನ್ನ ಮಗಳ ಮುಂದೆ ಹೇಳಿರ, ಯವ್ವ ನಿಮ್ಮ ಸುಮ್ಮಿರು, ನಿಮ್ಮ ಕಾಲಿಲ್ಲ ಈಗೆಲ್ಲ ಕಾಲು ಬದಲಾಗೈತಿ, ನಿಮ್ಮ ಕಾಲದ್ದೆಲ್ಲ ನಮ್ಮ ಮುಂದೆ ಹೇಳಿ ಅದನ್ನೆಲ್ಲ ನಮ್ಮ ಮೇಲೆ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಆಕೆ ಹೇಳೋಕಾಡ್ರಿ. ಆ ಕಾಲ ಚಂದವು ಈ ಕಾಲ ಚಂದವು ಅಂತ ಹೇಳಿ ನನಗಂತೂ ಒಂದು ತಿಳಿವತ್ರಿ. ಇದಕ್ಕೆ ಏನು ಮಾಡಬೇಕು? ನಿಮ್ಮ ಮನೆಗೊಳಗೂ ಇದೇ ಪರಿಸ್ಥಿತಿ ಐತನ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ ನೋಡೋಣ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ಕಳಿಸ್ರಿ. ಧನ್ಯವಾದಗಳು ಎಲ್ಲರಿಗೂ.